ಬಲದಿಂದಲೂ ಅಲ್ಲ, ಪರಾಕ್ರಮದಿಂದಲೂ ಅಲ್ಲ, ನನ್ನ ಆತ್ಮದಿಂದಲೇ ಎಂಬುದಾಗಿ ಹೇಳ್ತಾನೆ. ಯಾಕೆ ದೇವರು ಹೇಳ್ತಾನೆ ಎಂಬುದಾಗಿ ನಾವು ನೋಡುವಾಗ, ನಾವು ದೇವರನ್ನು, ಆತನ ವಾಕ್ಯದ ಮೇಲೆ ಭರವಸೆವಿಟ್ಟು ನಾವು ಜೀವಿಸಬೇಕೆಂಬುದು ಆತನು ಈ ಒಂದು ಅಧ್ಯಾಯದಲ್ಲಿ ನಾವು ನೋಡುವಾಗ ಆತನು ಹೇಳುವುದನ್ನು ನಾವು ತಿಳ್ಕೊಳ್ಳಬಹುದಾಗಿದೆ. ಮನುಷ್ಯನಿಗೆ ಇರುವಂಥ ಯಾವುದೇ ಸಂಗತಿಗಳು ಅದು ದೇವರಿಂದಲೇ ದೊರಕಿರುವಂಥದ್ದು. ಆದರೆ ಅನೇಕ ಸಾರಿ ಮನುಷ್ಯನು ಏನು ಮಾಡ್ತಾನೆ ಹೇಳಿದರೆ, ತನಗಿರುವಂಥ ಸಂಗತಿಗಳು, ತನ್ನ ಬಲ, ತನ್ನ ಸಾಮರ್ಥ್ಯ, ತನ್ನ ವಿದ್ಯೆ ಅಥವಾ ಯಾವುದರಿಂದಲೂ ತಾನು ಅದನ್ನು ತನ್ನ ಬಲದಿಂದ ಮಾಡಿದ್ದಾನೆ ಎಂಬುದಾಗಿ ಅವನು ನೆನೆಸ್ತಾನೆ. ಆದರೆ ದೇವರು ಹೇಳ್ತಾನೆ, ದೇವರ ಆತ್ಮನ ಬಲದಿಂದಲೇ ಎಲ್ಲ ಸಾಧ್ಯ. ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ 1 ಯೋಹಾನ 4ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳ್ತಾನೆ, ನನ್ನ ಪ್ರಿಯರಾದ ಮಕ್ಕಳೇ, ನೀವಂತೂ ದೇವರಿಂದ ಹುಟ್ಟಿದ್ದೀರಿ ಮತ್ತು ದೇವರ ನಿಮ್ಮೊಳಗೆ ಇರುವ ಅವನು ಹೆಚ್ಚಿನವನು. ಆತನು ಯಾರು ಹೇಳಿದೆ? ದೇವರ ಆತ್ಮನು. ಅಂದರೆ ದೇವರ ಆತ್ಮನು ನಮ್ಮನ್ನು ದೇವರ ವಾಕ್ಯದ ನೀತಿ ಸತ್ಯತೆಯಲ್ಲಿ ಬಲದಲ್ಲಿ ಆತನು ನಡೆಸ್ತಾನೆ. ಯೇಸು ಕ್ರಿಸ್ತನು ಹೇಳುತ್ತಾನೆ, ಆ ಸಹಾಯಕನು ಬಂದಾಗ ನಿಮ್ಮನ್ನು ಎಲ್ಲ ವಿಷಯಗಳಲ್ಲಿ ನಡೆಸಿಕೊಂಡು ಹೋಗಿ ಸತ್ಯಕ್ಕೆ ಸೇರಿಸ್ತಾನೆ. ಸತ್ಯವು ದೇವರ ವಾಕ್ಯವಾಗಿದೆ. ಇದನ್ನು ಮತ್ತೊಮ್ಮೆ ನಾವು ತಿಳ್ಕೊಳ್ಳಬೇಕಾದಂಥ ಮುಖ್ಯವಾದ ವಿಷಯ ಏನಂತ ಹೇಳಿದರೆ, ದೇವರ ವಾಕ್ಯವು ಅದು ಜೀವವೂ ಸತ್ಯವೂ ಆಗಿದೆ. ಆದ ಕಾರಣ ಎಲ್ಲ ಸಮಯದಲ್ಲಿ ದೇವರ ವಾಗ್ದಾನಗಳು ನಾವು ನಂಬುವಾಗ, ದೇವರ ವಾಕ್ಯದ ಮೂಲಕ ನಾವು ನಂಬಿ ನಮ್ಮ ಜೀವಿತ ಮುಂದೆ ಸಾಗುವಾಗ, ನಮ್ಮ ಜೀವಿತದ ದಿನದಲ್ಲಿ ಅದು ನಮ್ಮನ್ನು ಜಯದಲ್ಲಿ ನಡೆಸ್ತದೆ. ಅದಕ್ಕೆ ದೇವರ ವಾಕ್ಯ ಹೇಳ್ತಾರೆ, ನಿಮ್ಮೊಳಗಿರುವ ಆತನು ಲೋಕದಲ್ಲಿ ಇರುವವನಿಗಿಂತ ದೊಡ್ಡವನು ಆಗಿದ್ದಾನೆ, ಹೆಚ್ಚಿನವನು ಆಗಿದ್ದಾನೆ. ಆದ ಕಾರಣ ನೀವು ಎಲ್ಲ ಸುಳ್ಳು ಪ್ರವಾದಿಗಳನ್ನು ಜಯಿಸಿದ್ದೀರಿ. ಆದ ಕಾರಣ ನಮ್ಮ ಜಯ ದೇವರ ವಾಕ್ಯವಂತ ಮೇಲೆ ಡಿಪೆಂಡ್ ಆಗಿ ಅದನ್ನು ಆತುಕೊಂಡು ನಡೆಯುವುದರಲ್ಲಿ ಇದೆ ಎಂಬುದನ್ನು ನಾನು ನಿಮಗೆ ಹೇಳಲು ಇಷ್ಟಪಡ್ತೇನೆ. ದೇವರ ವಾಕ್ಯವನ್ನು ನಿಮ್ಮ ಜೀವಿತದಲ್ಲಿ ಅಳವಡಿಸಿ ದೇವರ ಮಹಿಮೆಗಾಗಿ ನೀವು ನಡೆದುಕೊಳ್ಳಿರಿ ಎಂಬುದಾಗಿ ನಾನು ಕೇಳಿಕೊಳ್ಳುತ್ತೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೆನ್.